ಇದೆಲ್ಲ ಮೊಟ್ಟೆ ಇಡೋಕ್ಕೆ ಮಾಡಿರೋ ಜಾಗ. ಅವೇ ಬಂದು ಇಲ್ಲಿ ಕೂತ್ಕೊಂಡು ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡೋದಕ್ಕೆ. ಹಾಂ, ಆಮೇಲೆ ಈ ಥರ ಒಂದು ಮೊಟ್ಟೆ ಇಡ್ಲಿಕ್ಕೆ ಈ ಥರ ಇದನ್ನು ಮಾಡಿ ಹಿಂಗೆ ಟೈರ್ ಒಳಗೆ ಚೀಲ ಇಟ್ಬಿಟ್ಟು ಹಿಂಗೆ ಕತ್ಲೆ ಇದು ಮಾಡಿದ್ರೆ ಅವಾಗ ಮೊಟ್ಟೆ ಇಡೋಕ್ಕೆ ಕಂಫರ್ಟಬಲಾಗಿ ಮೊಟ್ಟೆ. ಇದು ಟೈರ್ ಮೇಲೆ ಒಂದು ಬೇಸನ್ ಇಟ್ಟು ಅದರೊಳಗೆ ಇದು ಕಾವು ಕೂರಿಸೋದು ಅಂತ. ಸೊ ಇದು ಅವು ಕೂತಿರುತ್ತೆ. ನಾವು ಇದನ್ನೇನಂದರೆ ಒಂದು 2 days ಒನ್ಸ್ 3 days ಒನ್ಸು ಇದನ್ನು ಬಿಟ್ಟು ಹೊರಗಡೆ ಬಿಟ್ಟು ಒಂದು ಸ್ವಲ್ಪ ಅದು ಮೇಯ್ಕೊ ಬರುತ್ತೆ ಕೋಳಿ. ಅದಾದಮೇಲೆ 21 days ಈ ಥರ ಒಳಗೆ ಕೂರಿಸಿ ಇದು ಕಾವು ಕೊಡಿಸ್ತೀವಿ. ಇದು ಎಲ್ಲ 15 days ಆಗಿದೆ ಮರಿಗಳು. ಹೌದು. ಡೈಲಿ ಏನಂದರೆ ಮೊಟ್ಟೆಗಳನ್ನು ಇಟ್ಟಂಗೆ ಈ ಥರ ಒಂದು ಬಕೆಟಲ್ಲಿ ಎತ್ತಿ ಇಡ್ತೀವಿ. ಸೊ ಬೆಳಿಗ್ಗೆ ಒಂದು 8 ಮೊಟ್ಟೆ ತೊಗೊಂಡೋಗಿ ಇಟ್ಟಿದ್ದೆ. ಈಗ ಇಷ್ಟು ಮೊಟ್ಟೆ ಸಿಕ್ಕಿದೆ ಮಧ್ಯಾಹ್ನದ ಮೇಲೆ. ಮಧ್ಯಾಹ್ನಕ್ಕೆ 8 ಇಟ್ಟಿದ್ದೆ. ಒಂದು ದಿವಸ 15 ಸಿಗುತ್ತೆ, ಒಂದು ದಿವಸ 15 ಸಿಗುತ್ತೆ, ಒಂದು ದಿವಸ 10 ಸಿಗುತ್ತೆ, ಒಂದು ದಿವಸ ಇವತ್ತು 8 ಮೇಲೆ ಒಂದು 8 ಒಂದು 15 16 17 ಸಿಕ್ಕಿದೆ ಇವತ್ತು. ಸೊ ಡಿಪೆಂಡ್ಸ್. ಈಗ ಅದು ಕೋಳಿ ಆಮೇಲೆ ಕಾವಿಗೆ ಬರ್ತವೆ. ಕಾವಿಗೆ ಬಂದಿರೋದನ್ನ ಕಾವು ಕೂರಿಸದೇ ಇದ್ದರೆ ಅದನ್ನು ನೀರಲ್ಲಿ ಎಜ್ಜಿ ಹೊರಗಡೆ ಬಿಡ್ತೀವಿ ಮತ್ತೆ. ಸೊ ಆ ಥರ ಒಂದು 3 ದಿವಸ ನೀರಲ್ಲಿ ಎಜ್ಜಿ ಹೊರಗಡೆ ಬಿಟ್ಟಾಗ ಮತ್ತೆ ಅದಕ್ಕೆ ಹುಂಜ ಜೊತೆ ಸೇರಿ ಮತ್ತೆ ಮೊಟ್ಟೆಗೆ ಬರುತ್ತೆ. ಬಟ್ ಎಲ್ಲದನ್ನು ಕಾವು ಕೂರ್ಸೋಕೆ ಆಗ್ತಾ ಇರುತ್ತೆ. ಯಾಕಂದರೆ ಹೊಸ ಕೋಳಿಗಳು ಇರುತ್ತೆ, ಇನ್ನೂ ಫಸ್ಟ್ ಟೈಮ್ ಅದು ಮೊಟ್ಟೆ ಇಡ್ತಾ ಇರುತ್ತೆ. ಅವನ್ನ ನಾವು ಕಾವು ಕೂರಿಸಿದ್ರೆ ಅದು ಚೆನ್ನಾಗಿ ಮರಿ ತೆಗಿಯಲ್ಲ. ಸೊ ಹಂಗಾಗಿ ಎಲ್ಲದನ್ನು ನಾವು ಕಾವಿಗೆ ಕೂರಿಸಲ್ಲ. ಸೊ ಕೆಲವ್ದು ಮಾತ್ರ ಕೂರಿಸ್ತೀವಿ, ಕೆಲವುದನ್ನು ಈ ಥರ ಮಾಡ್ತೀವಿ. ಇದು ನಾವು ನಾಟಿ ಕೋಳಿ ಸಾಕಾಣಿಕೆ ಕೂಡ ಮಾಡಿದ್ದೀವಿ ನಮ್ಮ ತೋಟದಲ್ಲಿ. ಆ ನಾಟಿ ಕೋಳಿ ಸಾಕಾಣಿಕೆಗೆ ಒಂದು ಶೆಡ್ ಮಾಡಿದ್ದೀವಿ. ಇವೇನಂದರೆ ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಬಟ್ ಏನಂದರೆ ರಾತ್ರಿ ಹೊತ್ತು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಅಂತ ಏನಿದೆ, ಸೆಕ್ಯೂರ್ಡ್ ಪ್ಲೇಸನ್ನ ಮಾಡಿದ್ದೀವಿ. ಬನ್ನಿ ತೋರಿಸಿ. ಇದೇ ನಮ್ಮ ನಾಟಿ ಕೋಳಿ ಸಾಮ್ರಾಜ್ಯ. ಸೊ ಈ ನಾಟಿ ಕೋಳಿಗಳನ್ನು ನಾನು ಬಿಳಿಗಿರಿ ಬೆಟ್ಟದಿಂದ ಕಾಡು ಜನ, ಸೋಲಿಗ ಜನಾಂಗದವ್ರ ಹತ್ರ ಹೋಗಿ ಅವ್ರ ಹತ್ರನೇ ಹುಡುಕಿ ತಗೊಬಂದು ಸಾಕಿ ಆಮೇಲೆ ಅದರಲ್ಲೇ ಮರಿಗಳನ್ನ ಮಾಡಿ ಮರಿಗಳನ್ನ ಬೆಳೆಸ್ತಾ ಇದ್ದೀನಿ. ನಾವೊಂದು 30-35 ತಗೊಬಂದಿದ್ದೀನಿ. ಅವೆಲ್ಲ ಡಬಲ್ ಆಗಿ ಇವತ್ತು ಒಂದು 70 ಅಡಲ್ಟ್ ಇದೆ, ಒಂದು 20 ಸಣ್ಣ ಮರಿಗಳಿದೆ. ಈ ಥರ ಒಂದು 3 ತಿಂಗಳು 4 ತಿಂಗಳು ಮರಿಗಳಿದ್ದಾವೆ. ಸೊ ಟೋಟಲಿ ಒಂದು 90 ಇದೆ. ಆಮೇಲೆ ಈಗ ಹೊಸದಾಗಿನೂ ಮರಿ ಮಾಡ್ತಾನೆ ಇರ್ತೀವಿ. ಕೋಳಿನ ಕಾವು ಕೂರಿಸ್ಬಿಟ್ಟು ಅದರಿಂದ ಮರಿ ತೆಗಿತೀವಿ. ಯಾವುದೇ ಕಾರಣಕ್ಕೂ ಇನ್ಕ್ಯುಬೇಟರ್ನೆಲ್ಲ ಯೂಸ್ ಮಾಡೋಲ್ಲ. ನ್ಯಾಚುರಲ್ ಆಗಿ ಏನಿದೆ ಅದನ್ನೇ ಯೂಸ್ ಮಾಡೋದು. ಆಮೇಲೆ ಇನ್ನೊಂದೇನೆಂದರೆ ಈ ಮರಿಗಳಿಗೂ ನಾವು ಯಾವುದೇ ರೀತಿಯಾದ ವ್ಯಾಕ್ಸಿನೇಷನ್ಸ್ ಏನೂ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಂದರೆ 7 ಡೇಸಿಗೆ ಕಣ್ಣಿಗೆ ಒಂದು ಡ್ರಾಪ್ ಹಾಕ್ತಾರೆ ವ್ಯಾಕ್ಸಿನೇಷನ್ ಅಂತ. ಸೊ ಅದು 7 days 14 days 21 days ಆ ಥರ ಇಲ್ಲ. ಸೊ ನಾವು ಆ ಥರ ಯಾವುದನ್ನು ಫಾಲೋ ಮಾಡ್ತಾಯಿಲ್ಲ. ನಮಗೇನಂದರೆ ನ್ಯಾಚುರಲ್ ವ್ಯಾಕ್ಸಿನೇಷನ್, ನ್ಯಾಚುರಲ್ ಮೆಡಿಸಿನ್ ಏನಂದರೆ ವಾರಕ್ಕೊಂದ್ಸತಿ ಬೆಳ್ಳುಳ್ಳಿನ ತೆಜ್ಜಿ ಹಾಕ್ತೀವಿ. ಎಲ್ಲದಕ್ಕೂ ಒಂದು 2 kg ಅಷ್ಟು ಬೆಳ್ಳುಳ್ಳಿ ತಂದು ಜಜ್ಜಿಬಿಟ್ಟು ಹಾಕ್ತೀವಿ, ನಾಟಿ ಬೆಳ್ಳುಳ್ಳಿನ. ಅದು ಬಿಟ್ಟರೆ ಅರ್ಶಿನದ ನೀರು ಇಡ್ತೀವಿ. ಸೊ ಈ ಥರ ನಾವು ಮನೆ ಮದ್ದುಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಜೋಲಾ ಕೊಡೋದಿರ್ಬೋದು, ಆ ಥರ ಮಾಡಿಕೊಂಡು ಬೇರೆ ಯಾವುದೇ ಥರದ ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ, ಫೀಡ್ಸ್ ಏನು ಯೂಸ್ ಮಾಡಲ್ಲ. ಅದ್ರ ಮೇಲೂ ಏನಂದರೆ ಇವು ಒಳಗಡೆ ರಾತ್ರಿ ಹೊತ್ತು ಸಾಯಂಕಾಲದ ಹೊತ್ತು ಒಳಗಡೆ ಇದ್ದಾಗ ಈ ಥರ ಭತ್ತ ಎರ್ಚಿರ್ತೀವಿ ಬೆಳಗ್ಗೆ ಎದ್ದಾಗ ಮೇಯ್ಕೊಳ್ಳಿಕ್ಕೆ. ಅದು ಬಿಟ್ಟರೆ ಫೀಡರಲ್ಲಿ ಜೋಳ ಅಂತ ಇಡ್ತೀವಿ. ಅದನ್ನು ಜಾಸ್ತಿ ತಿನ್ನಲ್ಲ, ಸುಮ್ಮನೆ ಇರುತ್ತೆ, ಜೋಳದ ನುಚ್ಚು ಅಂತ ಇಡ್ತೀವಿ. ಬಟ್ ಏನಂದರೆ ಬೆಳಗ್ಗೆ 7 ಗಂಟೆ 7:30 ಹೊರಗಡೆ ಬಿಟ್ಟರೆ ಮತ್ತೆ ಸಾಯಂಕಾಲ ಕತ್ಲಾಗೋ ಟೈಮ್ಗೆ ಇವು ಒಳಗೆ ಬರ್ತವೆ. ಸೊ ಅಲ್ಲಿ ತನಕ ಇವು ಹೊರಗಡೆ ಫುಲ್ ತೋಟದೊಳಗೆ ಕ್ಲೀನಾಗಿ ಆಟ ಆಡ್ಕೊಂಡು ಮೇಯ್ಕೊಂಡು ಇರ್ತವೆ. ಸೊ ಇದರಲ್ಲಿ ಮರಿಗಳನ್ನು ಮಾಡಿರೋದು ತೋರಿಸ್ತೀನಿ ಬನ್ನಿ. ಈ ಥರ ಮರಿಗಳನ್ನ ಒಂದು ಕೇಜಲ್ಲಿ ಈ ಥರ ಮರಿಗಳನ್ನ ತಾಯಿ ಕೋಳಿ ಜೊತೆ ಬಿಡ್ತೀವಿ. ಇದೆಲ್ಲ 15 days ಆಗಿದೆ. ಸೊ ಇಲ್ಲಿರೋದು ಇದು ನೆನ್ನೆ ತೆಗೆದಿರೋ ಮರಿ. ಇದು ಪುಟಾಣಿ ಮರಿಗಳು, ನೆನ್ನೆ ತೆಗೆದಿರೋ ಮರಿಗಳು. ಇವೆಲ್ಲ ತಾಯಿ ಜೊತೆ ಈ ಥರ ಬಿಡ್ತೀವಿ. ಹೌದು, ಅದನ್ನು ತೋರಿಸ್ತೀನಿ ಅಲ್ಲಿ ಮಾಡಿ. ಇದು ತಾಯಿನ ಹೊರಗಡೆ ಓಡಾಡಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಅದನ್ನು. ಸೊ ಈ ಥರ ಮರಿಗಳ ಜೊತೆನೇ ಇರುತ್ತೆ ತಾಯಿ. ಅದು ಬಿಟ್ಟರೆ ಇಲ್ಲಿ ಒಳಗಡೆ ಬನ್ನಿ ತೋರಿಸ್ತೀನಿ. ಮೊಟ್ಟೆಗಳನ್ನು ಮಾರಾಟ ಮಾಡ್ತೀರಾ ಮತ್ತೆ ಕೋಳಿಗಳನ್ನು ಮಾರಾಟ ಮಾಡ್ತೀರಾ? ಯಾರಾದರೂ ರೈತರು ಕೇಳಿದ್ರೆ
ಈಗ ನಾನೇನಂದರೆ ಕೋಳಿಗಳನ್ನು ಈಗಲೇ ಮಾರಾಟ ಮಾಡ್ತಾ ಇಲ್ಲ, ಸದ್ಯಕ್ಕೆ ಮಾರಾಟ ಮಾಡೋ ಉದ್ದೇಶನೂ ಇಲ್ಲ. ಏನಕ್ಕೆ ಅಂದರೆ ಕೋಳಿಗಳಿಂದ ನಾನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ಕೋಳಿಗಳು ಖಾಲಿ ಆಗ್ತಾ ಹೋಗುತ್ತೆ, ಅವಾಗ ನನಗೆ ಸಂತತಿ ಬೆಳೆಯಲ್ಲ. ನನ್ನ ಹತ್ರ ಈಗ ಸದ್ಯಕ್ಕಿರೋದು ಒಂದು 70 ಅಡಲ್ಟ್ ಆಗಿರೋದ್ರಿಂದ ನಾನು ಇದನ್ನು ಸಂತತಿನ ಬೆಳೆಸ್ಕೊಳ್ಳೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಬಟ್ ಮೊಟ್ಟೆಗಳು ಬರೋದನ್ನು ಏನು ಮಾಡ್ತೀನಿ, ಮೊಟ್ಟೆಗಳನ್ನ ಅಷ್ಟೂ ನಾನು ಕಾವು ಕೂರ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಮೊಟ್ಟೆಗಳನ್ನ ಏನು ಮಾಡ್ತಾಯಿದ್ದೀನಿ, ಸೇಲ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನನಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಅವರೆಲ್ಲರಿಗೂ ಗೊತ್ತಿದೆ ಒಬ್ಬ ಆರ್ಗ್ಯಾನಿಕ್ ಫಾರ್ಮರ್ ನಾನು ಅಂತ. ಸೊ ನನ್ನ ಮೇಲೆ ನಂಬಿಕೆ ಇದೆ. ಅವರು ನನ್ನ ಫ್ರೆಂಡ್ಸು ಫಾರ್ಮಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ. ಸೊ ಅವರೆಲ್ಲರೂ ಈಗ ಏನಂದರೆ ಮೊಟ್ಟೆಗಳು ತೊಗೋತಾ ಇದ್ದಾರೆ. ಸೊ ಒಬ್ಬೊಬ್ಬರು 30 ವಾರಕ್ಕೆ ಒಂದು 30 ಮೊಟ್ಟೆ ತೊಗೋತಾರೆ, ಇನ್ನೊಬ್ಬರು ವಾರಕ್ಕೆ ಒಂದು 20-25 ಮೊಟ್ಟೆ ತೊಗೋತಾರೆ. ಸೊ ಆ ಥರ ಡಿಪೆಂಡ್ ಆಗುತ್ತೆ. ಸೊ ಮೊಟ್ಟೆಗಳಿಂದ ನಾನು ಕೊಟ್ಕೊಂಡು ಈಗ ವಾರಕ್ಕೆ ಒಂದು 100 ಮೊಟ್ಟೆ 100 ಮೊಟ್ಟೆಗಳನ್ನ 20 ರೂಪಾಯಿ ಥರ, ಒಂದು ಮೊಟ್ಟೆಗೆ 20 ರೂಪಾಯಿ ಥರ ನಾನು ಸೇಲ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ ಸರ್ಕಲಲ್ಲಿ ಮಾಡ್ತಾಯಿದ್ದೀನಿ, ಜಾಸ್ತಿ ದೊಡ್ಡ ಮಟ್ಟಕ್ಕೇನು ಹೋಗಿಲ್ಲ. ಬಟ್ ಮರಿಗಳನ್ನು ನಾನು ಏನಂದರೆ ಮರಿಗಳು ಮಾಡಿಕೊಂಡು ನನ್ನಲ್ಲೇ ಸಂತತಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತಿಂಗಳಿಗೆ ಒಂದು 5-6 ಬ್ಯಾಚು ಮರಿಗಳನ್ನು ತೆಗಿತೀನಿ. ಜಾಸ್ತಿನೂ ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ನಾವು ಅದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಆ ಮರಿಗಳನ್ನ ನಾವು ಜಾಸ್ತಿ ಆದಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆವಾಗ ಮರಿಗಳು ಒಂದಕ್ಕೊಂದು ಕೋಳಿಗಳು ಜಗಳ ಆಡುತ್ತೆ, ಮರಿಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಮರಿಗಳನ್ನ ನಾವು ನಿಂತು ನೋಡೋಕ್ಕಾಗದೇ ಇದ್ದಾಗ ಮರಿಗಳ ಮೇಲೆ ಅಟ್ಯಾಕ್ ಆದಾಗ ಮರಿಗಳು ಸಾಯ್ತಾ ಹೋಗುತ್ತೆ. ಅದನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀನಿ, ಒಂದು 6 ಬ್ಯಾಚ್ ಅಷ್ಟು ಮಾತ್ರ ತೆಗಿತೀನಿ ತಿಂಗಳಿಗೆ. ಸೊ 6 ಬ್ಯಾಚ್ 7 ಬ್ಯಾಚ್ ಅಷ್ಟು ತೆಗೆದು ಅವನ್ನ ಮರಿಗಳನ್ನ ನೋಡ್ಕೊಳ್ತಾ ಹೋಗ್ತೀನಿ. ಅದರಲ್ಲೂ ಉಳಿಯೋದು ಭಾಳ ಕಷ್ಟ ಇದೆ. ಇವತ್ತು ಹದ್ದಿನ ಕಾಟ ಇದೆ, ಹದ್ದಿನ ಕಾಟ ಆದಮೇಲೆ ಇಲಿಗಳ ಕಾಟ ಇದೆ. ಗೀಜ್ಗ ಅಂತ ಒಂದು ಅಕ್ಕಿ ಬರುತ್ತೆ ಬಿಳಿ ಕಲರ್, ಅದನ್ನು ತಿನ್ನುತ್ತೆ. ಹಾವುಗಳಿರ್ಬೋದು, ಕೀರ ಅಂತೀವಿ, ಮುಂಗೂಸು, ಹಾವುಗಳ ಕಾಟನೂ ಇದೆ. ಎಲ್ಲದೂ ನಾವು ಇಲ್ಲಿ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಂಡಿರೋದ್ರಿಂದ ಸದ್ಯಕ್ಕೆ ಏನೂ ಬರ್ತಾ ಇಲ್ಲ ಹಾವುಗಳು. ಬಟ್ ಇಲಿಗಳ ಕಾಟ ಇದೆ, ಹದ್ದಂತೂ ತುಂಬ ಬರುತ್ತೆ. ಇಲ್ಲಿ ಒಬ್ಬರು ಕಾಯಲೇಬೇಕು ಈ ಕೋಳಿಗಳನ್ನ, ಆ ಥರ ಆಗುತ್ತೆ. ಕಷ್ಟ ಇರುತ್ತೆ. ಬಟ್ ಏನಂದರೆ ಒಂದೇ ಕಷ್ಟಪಟ್ಟಾಗ್ಲೇ ಒಂದು ಅದು ಸುಖ ಸಿಗುತ್ತೆ. ಒಳ್ಳೇದು ಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕು. ಮತ್ತೆ ಈಗ ಹದ್ದುಗಳು ಬಂದು ಮರಿಗಳನ್ನ ಮತ್ತೆ ಕೋಳಿಗಳಿಗೆ ಅಟ್ಯಾಕ್ ಆಗುತ್ತಲ್ಲ, ಅದಕ್ಕೆಲ್ಲ ಯಾವ ಥರ? ಹೌದು, ಅದು ಏನಾಗ್ತಾ ಇತ್ತು, ನನ್ನ ಫಸ್ಟಿಂದ ಈಗ ಏನೋ ಇಲ್ಲಿ ಒಳಗಡೆ ಇರೋದಕ್ಕೆ ಈ ಥರ ನೆಟ್ ಕಟ್ಕೊಂಡಿದ್ದೀವಿ. ಇದು ಒಳಗಡೆ ಇರೋದಕ್ಕೆ ಸೆಕ್ಯೂರ್ ಆಗುತ್ತೆ, ಹದ್ದುಗಳು ಏನು ಪ್ರಾಬ್ಲಮ್ ಮಾಡಲ್ಲ. ಬಟ್ ಕೋಳಿಗಳು ಹೊರಗಡೆ ಹೋಗಿ ಮೇಯೋದ್ರಿಂದ ಕೋಳಿಗಳ ಮೇಲೆ ಅಟ್ಯಾಕ್ ಮಾಡೋದು ಹದ್ದುಗಳು ಎತ್ತಕ್ಕಾಗಲ್ಲ ಕೋಳಿಗಳಿಗೆ. ಬಟ್ ಮರಿಗಳ ಮೇಲೆ ಹದ್ದು ಆರಾಮಾಗಿ ಎತ್ಕೊಂಡು ಹೋಗುತ್ತೆ. ಬಟ್ ಅದನ್ನು ಏನು ಮಾಡಿದೆ, ಫಸ್ಟು ತೆಂಗಿನ ತೋಟ ಹದ್ದು ಬರಲ್ಲ ಅಂತ ಅಂದ್ಕೊಂಡೆ. ಬಟ್ ಏನಾಗ್ತಾ ಇತ್ತು, ಆದರೂ ಬರ್ತಾಯಿತ್ತು. ಅದಾದಮೇಲೆ ಕೆಲವು ಕಡೆ ಏನು ಮಾಡಿದೆ, ಈ ಥರ ಬಲೆಗಳನ್ನು ಹಿಂಗೆ ಒಂದೊಂದು ಹಿಂಗೆ ತೆಂಗಿನ ಮರಗಳಿಗೆ ಕಟ್ಟಕ್ಕೆ ಶುರು ಮಾಡಿದೆ. ಇಲ್ಲೊಂದಷ್ಟು ಕಟ್ಟಿದೆ, ಎಲ್ಲ ಕಡೆ ಕಟ್ತಾ ಇದ್ದೆ. ಸೊ ಬಟ್ ಆದ್ರೂ ರಿಸಲ್ಟ್ ಬರ್ತಾ ಇರಲಿಲ್ಲ. ಸೊ ಅದಾದಮೇಲೆ ಈಗ ಏನು ಮಾಡಿದ್ದೀನಿ, ಈಗ ಹೊಸದು, ನಾನೊಬ್ಬ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ರೈತ. ನಾನು ಯಾವುದನ್ನು ಈ ಥರ ಟೆಸ್ಟೆಡ್ ಫಾರ್ಮುಲಾ ಯಾವುದೂ ಇಲ್ಲ ನನ್ನ ಹತ್ರ. ಸೊ ನಾನು ಅದಕ್ಕೆ ಈಗ ಏನು ಮಾಡಿದ್ದೀನಿ, ಫಸ್ಟು ಈ ಥರ ಒಂದು ಶೆಲ್ಟ್ರ್ ಮಾಡಿದೆ. ಈ ಮರಿಗಳೆಲ್ಲ ಹೋಗಿ ಇರಲಿ ಅಂತ ಒಂದಷ್ಟು ಕಡೆ ಎಲ್ಲ ಒಂದು 10-15 ಕಡೆ ಎಲ್ಲ ಕಡೆ ಮಾಡಿದ್ದೀನಿ. ಅಲ್ಲೂ ಇದೆ ನೋಡಿ, ಇಲ್ಲೂ ಇದೆ. ಕೋಳಿಗಳಾಗಲಿ ಮರಿಗಳಾಗಲಿ ಹದ್ದು ಬಂದಾಗ ಸೇರ್ಕೊಳ್ಳೋಕ್ಕೆ. ಬಟ್ ಈಗ ಏನು ಮಾಡಿದೆ, ಅದಕ್ಕಿಂತ ಇನ್ನೊಂದು ನುಗ್ಗೆ ಸಸಿನ ಹಾಕಕ್ಕೆ ಶುರು ಮಾಡಿದೆ. ನುಗ್ಗೆ ಸಸಿ ಏನಕ್ಕೆ ಅಂದರೆ, ನುಗ್ಗೆ ಸಸಿ ಬಂದ್ಬಿಟ್ಟು ನಿಮಗೆ ಇದು ಇದು ಒಂದೊಂದು 10 ಅಡಿಗೆ ನುಗ್ಗೆ ಸಸಿಗಳನ್ನ ಹಾಕಿದ್ದೀನಿ. 10 ಅಡಿಗೆ ಈ ನುಗ್ಗೆ ಸಸಿಗಳು ಏನಾಗುತ್ತೆ, ಬೇಗ ಆದಷ್ಟು ಬೇಗ ಒಂದು 6 ಮಂತ್ಸಿಗೆಲ್ಲ ಇದು ಎದ್ಬಿಡುತ್ತೆ. ಎದ್ದ ಮೇಲೆ ನಾವು ಒಂದು ಇಷ್ಟು ಎತ್ತರ ಬಂದಾಗ ಅದನ್ನು ಪ್ರೂನಿಂಗ್ ಮಾಡಿಕೊಂಡು ಕ್ಲೀನಾಗಿ ಬುಷಿ ಥರ ಮಾಡಿದ್ರೆ ಇದು ಕವರ್ ಮಾಡುತ್ತೆ. ವಿಸಿಬಿಲಿಟಿ, ಹದ್ದಿಗೆ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ. ಅಂದರೆ ಇಲ್ಲಿ ಒಳಗಡೆ ಇರೋದು ಗೊತ್ತಾಗಲ್ಲ ಮರಿಗಳು. ಸೊ ಮರಿಗಳು ಆರಾಮಾಗಿ ಓಡಾಡ್ಕೋಬೋದು. ಅದ್ರ ಮೇಲೆ ಏನಂದರೆ ಮೇನ್ ಥಿಂಗು, ಅದು ನುಗ್ಗೆ ಸೊಪ್ಪು ಬಂದುಬಿಟ್ಟು ಒಳ್ಳೆ ನ್ಯೂಟ್ರಿಷನ್ ಫುಡ್ ಯಾವುದು ಕೋಳಿಗಳಿಗೆ. ಸೊ ನುಗ್ಗೆ ಸೊಪ್ಪು ಅದೂ ಸಿಗತ್ತೆ. ಅದಾದಮೇಲೆ ಶೇಡ್ ಸಿಗತ್ತೆ ಹದ್ದುಗಳಿಂದ. ಸೊ ಹಂಗಾಗಿ ಇವೆರಡು ಮುಖ್ಯ ಉದ್ದೇಶ. ಅದ್ರ ಮೇಲೆ ರೈತರಾಗಿ ನಾನು ಅದನ್ನು ನೋಡಬೇಕು. ನುಗ್ಗೆಕಾಯಿ ಬಂದಾಗ ಅದನ್ನು ಕಿತ್ತಿ ಮಾರಿದ್ರೆ ಒಳ್ಳೆ ರೇಟ್ ಅಂತೂ ಸಿಗುತ್ತೆ. ಏನಿಲ್ಲ ಅಂದ್ರೂ ಇವತ್ತು 70 ರೂಪಾಯಿ ಇರ್ಬೋದು. ಬಟ್ ಇದೇ 3 ತಿಂಗಳು ಮುಂಚೆ 1,000 ರೂಪಾಯಿ ಮುಟ್ಟಿತ್ತು ನುಗ್ಗೆಕಾಯಿ. KGಗೆ 1,000 ರೂಪಾಯಿ ಆಗಿತ್ತು. ಸೊ ಹಂಗಾಗಿ ರೈತರಾಗಿ ಅದನ್ನು ಯೋಚನೆ ಮಾಡಬೇಕಾಗತ್ತೆ, ಅದು ಸಿಗುತ್ತೆ. ಬಟ್ ಮೇನ್ ಉದ್ದೇಶ ಏನಂದರೆ, ನುಗ್ಗೆಗೆ ಇದನ್ನು ಹಾಕಿರೋದ್ರಿಂದ ಶೇಡ್ ಕ್ರಿಯೇಟ್ ಆಗುತ್ತೆ, ಕೋಳಿಗಳ ಮರಿಗಳನ್ನ ನಾವು ಉಳಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ 6 ತಿಂಗಳು ಆದಮೇಲೆ ಗೊತ್ತಾಗುತ್ತೆ. ಮತ್ತೆ ಬರ್ಬೇಕು ನಾವು, ಹಾಗಾದರೆ ಖಂಡಿತ ಬರಲೇಬೇಕು.